ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷ 200 ಕೋಟಿಗೂ ಅಧಿಕ ವಂಚನೆ ಮಾಡಲಾಗಿದೆ. ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳನ್ನೇ ಈತ ಟಾರ್ಗೆಟ್ ಮಾಡಿಕೊಂಡಿದ್ದ. ಮಂಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ 45 ವರ್ಷದ ರೋಹನ್ ಸಲ್ಡಾನಾ. ಉದ್ಯಮಿ ಅಂತ ಹೇಳ್ಕೊಂಡು ಬಿಂಬಿಸಿ ಹೊರ ರಾಜ್ಯ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಜಾಗದ ವ್ಯವಹಾರ, ಸಾಲ ನೀಡುವ ನೆಪದಲ್ಲಿ ನಂಬಿಕೆಯನ್ನ ಗಳಿಸಿಕೊಳ್ತಾ ಇದ್ದ. ಮಂಗಳೂರಿನ ಜಪ್ಪಿನ ಮುಗುರುವಿನ ಐಷಾರಾಮಿ ಬಂಗಲೆಗೆ ಕರೆದು ವ್ಯವಹಾರವನ್ನ ಮಾಡ್ತಾ ಇದ್ದ. ಈತನ ಬಂಗಲೆ ಜೀವನ ಶೈಲಿಗೆ ಮನಸೋಲ್ತಾ ಇದ್ರು ಉದ್ಯಮಿಗಳು. ಕೋಟಿ ಕೋಟಿ ಸಾಲ ಕೊಡೋದಾಗಿ ನಂಬಿಸಿ ಅವರ ಬಳಿ ಹಣವನ್ನ ಈತ ಪಡ್ಕೊಳ್ತಾ ಇದ್ದ. ಹೀಗೆ 5 ರಿಂದ 100 ಕೋಟಿವರೆಗೂ ಕೂಡ ವ್ಯವಹಾರವನ್ನ ಕುದುರಿಸ್ತಾ ಇದ್ದ. 50 ರಿಂದ 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಯಾಮಾರಿಸ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಣ ವಸೂಲಿಯಾದ ಬಳಿಕ ನಾನಾ ನೆಪ ಹೇಳ್ತಾ ಇದ್ದ. ಉದ್ಯಮಿಗಳಿಂದ ಎಸ್ಕೇಪ್ ಆಗ್ತಾ ಇದ್ದ. ಕೇವಲ 3 ತಿಂಗಳಲ್ಲಿ 45 ಕೋಟಿ ರೂಪಾಯಿ ವ್ಯವಹಾರವನ್ನ ಮಾಡಿರೋದು ಗೊತ್ತಾಗಿದೆ. ಇದೇ ರೀತಿ ಅನೇಕ ವರ್ಷಗಳಿಂದ 200 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿದ್ದಾನೆ. ಉದ್ಯಮಿಯೊಬ್ಬರ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರಿಂದ ರೋಹನ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ತನಿಖೆಯನ್ನ ನಡೆಸ್ತಾರೆ. ಈತನ ಹಿನ್ನೆಲೆ ಏನು, ಇದು ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ, ಇನ್ನು ಎಷ್ಟು ಹಣವನ್ನ ಯಾಮಾರಿಸಿದ್ದಾನೆ, ಈತನ ಉದ್ದೇಶ ಏನಾಗಿತ್ತು, ಏನು ಎತ್ತ ಎಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಸಾಲ ಕೊಡಿಸ್ತೇನೆ ಎಂದು 200 ಕೋಟಿ ವಂಚನೆಯ ಪ್ರಕರಣ. ಆರೋಪಿ ರೋಹನ್ ಸಲ್ಡಾನನನ್ನ ವಶಕ್ಕೆ ಪಡೆದ ಬೆನ್ನಲ್ಲೇ ಮನೆ ಈಗ ಖಾಲಿ. ಆರೋಪಿಯ ಸಾಮ್ರಾಜ್ಯದಲ್ಲಿದ್ದ ವಿದೇಶಿ ಮದ್ಯಗಳು ಖಾಲಿ. ಮನೆಯ ಮಿನಿ ಬಾರ್ನಲ್ಲಿದ್ದ ಕೋಟಿ ಮೌಲ್ಯದ ಮದ್ಯ ಶಿಫ್ಟ್ ಆಗ್ಬಿಟ್ಟಿದೆ. ಮನೆ ಮೊದಲ ಮಹಡಿಯಲ್ಲಿ ಅಕ್ರಮ ಚಟುವಟಿಕೆ ನಡೆಸಿಕೊಂಡಿದ್ದ ಸಲ್ಡಾನಾ. ಮೊದಲ ಮಹಡಿಯನ್ನ ಐಷಾರಾಮಿಯಾಗಿ ರೂಪಿಸಿಕೊಂಡಿದ್ದ ಸಲ್ಡಾನಾ ಕಚೇರಿ, ಮಿನಿ ಬಾರು, ಹೈಡ್ ಔಟ್ ಕೊಠಡಿ, ಬೆಡ್ರೂಮು ಇದೆಲ್ಲವೂ ಕೂಡ ಇತ್ತು. ಸಲ್ಡಾನಾ ಬಂಧಿಸಿ ಹಲವು ದಾಖಲೆಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈತ ಉದ್ದೇಶ ಏನಾಗಿತ್ತು, ನಿಜವಾಗ್ಲೂ ಈತ ಏನು ಕೆಲಸ ಮಾಡ್ಕೊಂಡಿದ್ದ, ಈತನ ಹಿನ್ನೆಲೆ ಏನು, ಇವನ ಬಿಸ್ನೆಸ್ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. CCTV, DVR ಸೇರಿ ಹಲವು ಎಲೆಕ್ಟ್ರಾನಿಕ್ ಸಾಕ್ಷ್ಯವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಬನ್ನಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ರೋಹನ್ ಇದನ್ನಲ್ಲ, ಆತನ ಮನೆಯಲ್ಲಿ ಯಾವ್ಯಾವ ಸಿಚುವೇಶನ್ಸ್ ಇತ್ತು, ಯಾವ್ಯಾವ ಐಷಾರಾಮಿ ವಸ್ತುಗಳಿದ್ವು, ಹೇಗೆ ಈತ ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡಿದ್ದಾರೆ. ಆ ವಾಕ್ಥ್ರೂ ನೋಡೋಣ ಬನ್ನಿ. ಬಹುಕೋಟಿ ಉದ್ಯಮಿಗಳಿಗೆ ಸುಮಾರು 200 ಕೋಟಿ ರೂಪಾಯಿ ಕೂಡ ಅಧಿಕ ವಂಚನೆ ಮಾಡಿರುವಂತಹ ಒಂದು ಬೆಚ್ಚಿ ಬೀಳಿಸುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ರೋಹನ್ ಸಲ್ಡಾನಾ ಅನ್ನುವಂಥವನು ಈ ಒಂದು ವಂಚನೆಯನ್ನ ಎಸಗಿರುವಂಥವನು. ಈತನ ಕೆಡ್ಡಕ್ಕೆ ಹಾಗಾದರೆ ಉದ್ಯಮಿಗಳು ಯಾಕೆ ಬಿದ್ರು? ಆ ಉದ್ಯಮಿಗಳು ಬೀಳೋದಕ್ಕೆ ಪ್ರಮುಖ ಕಾರಣವಾಗಿರುವಂತದ್ದೇ ಈ ಐಷಾರಾಮಿ ಬಂಗ್ಲೆ, ಆತನ ಹೈಡ್ಔಟ್ ಅಂತಾನು ಹೇಳ್ಬೋದು. ಈ ಒಂದು ಹೈಡ್ಔಟ್ ನಲ್ಲೇ ಈ ವಂಚನೆಯ ವ್ಯವಹಾರಗಳು ಕುದುರ್ತಾ ಇದ್ವು. ಇಲ್ಲೇ ಕರ್ಕೊಂಡ್ಬಂದು ಆತ ಮಾತನಾಡಿಸ್ತಾ ಇದ್ದ, ಇಲ್ಲೇ ಡೀಲ್ಗಳನ್ನ ಕುದುರಿಸ್ತಾ ಇದ್ದ. ಈತನ ಬಣ್ಣದ ಮಾತು ಸೇರಿದಂತೆ ಈ ಒಂದು ಐಷಾರಾಮಿಯಾಗಿರುವಂತಹ ಹಾಲ್ ನೋಡಿ ಏನಿದೆ, ಯಾವ ತರ ಇದೆ ನೋಡಿ, ಇಲ್ಲೇ ಕುತ್ಕೊಂಡು ಆತ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದ. ಇದರೊಂದು ಸೆಟಪ್ ಅನ್ನ ನೋಡಿಯೇ ಎಲ್ಲ ಉದ್ಯಮಿಗಳು ಕೂಡ ಕೆಡ್ಡಕ್ಕೆ ಬೀಳ್ತಾ ಇದ್ರು, ವಂಚನೆಗೆ ಒಳಗಾಗ್ತಾ ಇದ್ರು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಬಹಳ ರಾಯಲ್ ಆಗಿದೆ ಈ ಒಂದು ಅಟ್ಮಾಸ್ಫಿಯರ್, ಅಷ್ಟು ರಾಯಲ್ ಆಗಿ ಇಟ್ಟಿದ್ದ ಈ ಒಂದು ಅಟ್ಮಾಸ್ಫಿಯರ್ ಅನ್ನ. ಯಾಕಂದ್ರೆ ಬರುವಂತವ್ರು ನಂಬ್ಲಿ, ನಾನು ಕೂಡ ಬಹುಕೋಟಿ ಉದ್ಯಮಿ ಅನ್ನುವಂತಹ ರೀತಿಯಲ್ಲಿ ನಂಬ್ಲಿ ಅನ್ನುವಂತಹ ರೀತಿಯಲ್ಲಿ ಆತ ಪ್ಲಾನ್ ಎಲ್ಲ ಮಾಡ್ಕೊಂಡು ಈ ತರ ಒಂದು ಸೆಟಪ್ ಅನ್ನ ಮಾಡ್ಕೊಂಡಿದ್ದ. ನಿನ್ನೆ ಕೂಡ ಏನೋ ಒಂದು ಕಲಬುರಗಿ ಮೂಲ ಮತ್ತು ಮುಂಬೈ ಮೂಲದ ಉದ್ಯಮಿಗಳು ಆತನ ವಿರುದ್ಧ ಬಂದು ದೂರನ್ನ ಕೊಡ್ತಾರೋ, ಪೊಲೀಸರು ಬಂದು ಇಲ್ಲಿ ರೈಡ್ ಮಾಡುವ ಸಂದರ್ಭದಲ್ಲಿ ಆತ ಇಲ್ಲೇ ಕುತ್ಕೊಂಡು ಓರ್ವ ಮಹಿಳೆಯೊಂದಿಗೆ ಇಲ್ಲಿದ್ದ ಅನ್ನುವಂತಹ ರೀತಿಯ ಮಾಹಿತಿ ಇದೆ. ಇಲ್ಲೇ ಆತ ಮದ್ಯಪಾನವನ್ನ ಕೂಡ ಸೇವಿಸ್ತಾ ಇದ್ದ ಅನ್ನುವಂತಹ ಮಾಹಿತಿ ಇದೆ. ಯಾವಾಗ ಪೊಲೀಸರ ಒಂದು ರೈಡ್ ಆಗುತ್ತೋ ಆಗ ಆತ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನ ಕೂಡ ಮಾಡ್ತಾನೆ. ಇಲ್ಲೇ ಆತನ ಒಂದು ಹೈಡೌಟ್ ಮಾತ್ರ ಅಲ್ಲ, ಇಲ್ಲೂ ಕೂಡ ಆತನ ಒಂದು ಎಸ್ಕೇಪ್ ಪಾಯಿಂಟ್ ಕೂಡ ಇದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಆತ ಮಾಡ್ಕೊಂಡಿರುವಂತದ್ದು. ಗಲ್ಲಿ ಮನೆಯ ಮೂಲೆಗಳಲ್ಲೂ ಕೂಡ ಆತ CC ಕ್ಯಾಮೆರಾಗಳನ್ನ ಅಳವಡಿಸಿದ್ದಾನೆ. ಯಾರ ಮನೆಯೊಳಗೆ ಎಂಟ್ರಿ ಆಗ್ತಾರೆ, ಆ ಗೇಟ್ ಹತ್ರ ಯಾರು ಬರ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾರೆ. ನಿನ್ನೆ ಕೂಡ ಈ ಒಂದು ದೂರಾದ ಬಳಿಕ ಏನು CCB ಪೊಲೀಸರು ಇಲ್ಲಿಗೆ ರೈಡ್ ಮಾಡ್ತಾರೆ. ರೈಡ್ ಮಾಡೋ ಒಂದು ಸಂದರ್ಭ ಆತ ಇಲ್ಲೇ ಇರ್ತಾನೆ, CC ಕ್ಯಾಮೆರಾದ ಮೂಲಕ ನೋಡ್ತಾನೆ. ಈ ಒಂದು ದೃಶ್ಯ
ಈ ಒಂದು ರೂಮ್ ಅನ್ನ ನೋಡಿ, ಇದು ಸಾಮಾನ್ಯವಾದ ರೂಮ್ ಅಲ್ಲ, ಇದು ಆತನ ಎಸ್ಕೇಪ್ ಪಾಯಿಂಟ್. ಇಲ್ಲಿಂದ ನಿನ್ನೆ ಕೂಡ ಆತ ಎಸ್ಕೇಪ್ ಆಗೋದಕ್ಕೆ ಯತ್ನ ಪಟ್ಟಿದ್ದಾರೆ. ಕೆಳಗಡೆ ರೈಡ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕುಳ್ಳೆ ಈ ರೂಮ್ ಒಳಗೆ ಹೋಗ್ತಾನೆ. ಈ ರೂಮ್ ಒಳಗೆ ಯಾವ ತರ ಆತ ಎಸ್ಕೇಪ್ ಆಗ್ತಾನೆ, ಇಲ್ಲೇ ಇರುವಂತದ್ದು ಟ್ವಿಸ್ಟ್. ಯಾಕಂದ್ರೆ ಆತನ ಸೆಟಪ್ ನೋಡಿದ್ರೆ ಯಾವುದೇ ಒಂದು ಹಿಂದಿನ ಫಿಲಂಗಳೆಲ್ಲ ನೋಡ್ತಾ ಇದ್ವಿ, ಯಾವ ತರ ವಿಲನ್ಗಳು ಎಸ್ಕೇಪ್ ಆಗ್ತಾ ಇದ್ರು ಮನೆಯಿಂದ, ಯಾರೋ ಪೊಲೀಸ್ಗಳು ರೈಡ್ ಮಾಡಿದ ಸಂದರ್ಭ, ಅದೇ ರೀತಿಯ ಒಂದು ಸೆಟಪ್ ಅನ್ನ ಈತ ಮಾಡ್ಕೊಂಡಿದ್ದಾನೆ. ಇಲ್ಲಿ ಸಾಕಷ್ಟು ವಾರ್ಡ್ರೋಬ್ ಗಳನ್ನ ನೀವು ನೋಡಬಹುದು, ಆದ್ರೆ ಇಲ್ಲಿರುವಂತದ್ದು ಎಲ್ಲವೂ ಕೂಡ ವಾರ್ಡ್ರೋಬ್ ಗಳಲ್ಲ, ಇಲ್ಲೊಂದು ಎಸ್ಕೇಪ್ ಪಾಯಿಂಟ್ ಕೂಡ ಇದೆ. ಇದನ್ನ ತಾವು ಗಮನಿಸಬಹುದು. ಇದು ವಾರ್ಡ್ರೋಬ್ ಮಾದರಿಯಲ್ಲಿ ನಿಮ್ಗೆ ಕಾಣಿಸುತ್ತೆ, ಆದ್ರೆ ಇದು ವಾರ್ಡ್ರೋಬ್ ಅಲ್ಲ. ಇಲ್ಲಿ ಆತ ಎಸ್ಕೇಪ್ ಹಾಕೋದಕ್ಕೆ ಇದೇ ಒಂದು ವಾರ್ಡ್ರೋಬ್ ಮಾದರಿಯ ರೂಮ್ ಅನ್ನ ಬಳಸ್ತಾ ಇದ್ದ. ಇಲ್ಲೊಂದು ಎಕ್ಸಿಟ್ ಪಾಯಿಂಟ್ ಇದೆ. ಯಾವುದೋ ಒಂದು ಫಿಲಂಗಿಂತ ಈ ಒಂದು ವಂಚನೆಯ ಕಥೆ ಏನು ಕಮ್ಮಿ ಇಲ್ಲ ಅಂತಾನು ಹೇಳ್ಬೋದು. ಇಲ್ಲಿಂದನೇ ಆತ ಎಸ್ಕೇಪ್ ಆಗ್ತಾ ಇದ್ದ. ನಿನ್ನೆ ಕೂಡ ಆತ ಇಲ್ಲಿ ಏನು ಸಿಸಿಬಿ ಪೊಲೀಸರ ಒಂದು ರೈಡ್ ಆಗುತ್ತೆ, ಆ ಸಂದರ್ಭ ಇಲ್ಲಿಂದ ಎಸ್ಕೇಪ್ ಆಗಿ ಈ ರೂಮ್ ಒಳಗೆ ಬಂದು ಸೇರ್ಕೊಳ್ತಾನೆ. ವಾರ್ಡ್ರೋಬ್ ಅನ್ನ ಹಾಕೊಳ್ತಾನೆ. ವಾರ್ಡ್ರೋಬ್ ಅನ್ನ ಹಾಕಿ ಇಲ್ಲಿ ಕೆಳಗಡೆ ಬಂದು ಇಲ್ಲೊಂದು ರೂಮ್ ಇದೆ, ಒಂದು ಮಹಿಳೆ ಕೂಡ ಅನ್ನುವಂಥ ಮಾಹಿತಿ ಇತ್ತು. ಸೊ ಈ ರೂಮ್ ಒಳಗೆ ಬಂದು ಈ ಬಾಗ್ಲನ್ನ ಹಾಕಿ ನಿನ್ನೆ ಇದನ್ನ ಹೊಡೆದು ಪೊಲೀಸರು ಮುರಿದು ಆತನನ್ನ ಅರೆಸ್ಟ್ ಮಾಡಿರುವಂಥದ್ದು. ಈ ರೂಮ್ ಒಳಗೆ ಆತ ಇದ್ದ ಅನ್ನುವಂಥ ರೀತಿಯ ಮಾಹಿತಿ ಇದೆ. ಎಂತ ಒಂದು ವಂಚನೆಯ ಕತೆ ಇದು! ಒಂದಲ್ಲ ಎರಡಲ್ಲ, ಸುಮಾರು 200 ಕೋಟಿ ರೂಪಾಯಿ ಮೌಲ್ಯದ ವಂಚನೆಯ ಕತೆ. ಈ ಕಥೆಯನ್ನ ಕೇಳಿದಂಥವರು ನಿಜಕ್ಕೂ ಕೂಡ ಶಾಕಿಗೆ ಒಳಗಾಗಿದ್ದಾರೆ. ಕೇವಲ ಆತ ಒಬ್ಬ ವಂಚಕ ಮಾತ್ರ ಅಲ್ಲ, ಇಲ್ಲಿನ ಸ್ಥಳೀಯ ರಾಜಕಾರಣಿಗಳೊಟ್ಟಿಗೂ ಕೂಡ ಒಳ್ಳೆ ನಂಟನ ಇಟ್ಕೊಂಡಿದ್ದ. ಹೊರ ಜಿಲ್ಲೆಯ ಶ್ರೀಮಂತರೇ ಈತನ ಟಾರ್ಗೆಟ್ ಆಗಿದ್ರು. ಈಗಾಗಲೇ ಈತನ ವಂಚನೆಯ ಜಾಲವನ್ನ ಕೆದಕ್ತಾ ಇರುವಂತಹ ಪೊಲೀಸರಿಗೆ ಇನ್ನಷ್ಟು ದೂರುದಾರರು ಬರ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ವಂಚನೆಗೊಳಗಾದ್ರೂ ಕೂಡ ಯಾಕೆ ಉದ್ಯಮಿಗಳು ಬಂದು ದೂರು ಕೊಡ್ತಾ ಇಲ್ಲ ಅನ್ನುವಂಥ ಅನುಮಾನ ಇದೆ. ಎಲ್ಲಾದ್ರೂ ಅವ್ರು ಮಾಡಿರುವಂತಹ ವ್ಯವಹಾರಗಳು ಕೂಡ ಅದಕ್ಕೆ ಪೂರಕವಾದ ದಾಖಲೆಗಳು ಇಲ್ವಾ, ಅದರಲ್ಲಿ ಏನಾದರೂ ಅಕ್ರಮದ ವಾಸನೆ ಇದೆಯಾ, ಎಲ್ಲದರ ಬಗ್ಗೆ ಕೂಡ ಪೊಲೀಸರು ಬಹಳ ಕೂಲಂಕುಷವಾದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಅಲ್ಲೆಲ್ಲ ಬಂದು ಬನ್ನಿ.